ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಮೈಸೂರು ಹುಡುಗಿ ಪೂಜಾ. ಹಾಗೂ ಇವತ್ತು ನಮ್ ಜೊತೆ ಇದ್ದಾರೆ ಪ್ರಭುಲಮ್ ಅವರು. ನಮಸ್ಕಾರ. ಸೊ ಇವತ್ತು ನಾವು ಯಾವ ವಿಡಿಯೋ ಮಾಡ್ತಿದೀವಿ ಅಂತಂದ್ರೆ ಕ್ವಶನ್ ಅಂಡ್ ಆನ್ಸರ್. ನೀವು ತುಂಬಾ ಜನ ತುಂಬಾ ದಿನದಿಂದ ತುಂಬಾ ಕ್ವಶನ್ ಕೇಳ್ತಾ ಇದ್ದೀರಾ ನನ್ನ ಮತ್ತೆ ಪ್ರಭುಲಮ್ಮ ಅವ್ರ ಬಗ್ಗೆ. ಸೊ ಅದಕ್ಕೆಲ್ಲಾನು ಇವತ್ತು ಆನ್ಸರ್ ಮಾಡೋಣ. ಮತ್ತೆ ನಾನು ಎಷ್ಟೊಂದ್ ಜನಕ್ಕೆ ಕಮೆಂಟ್ಸ್ ಅಲ್ಲಿ ರಿಪ್ಲೈ ಮಾಡಕ್ ಆಗಿರ್ಲಿಲ್ಲ. ಸೊ ಹಂಗಾಗಿ ಒಂದ್ ವಿಡಿಯೋ ಮಾಡ್ತೀನಿ ಅಂತ ನಿಮ್ಗೆ ಇನ್ಸ್ಟಾಗ್ರಾಮ್ ವಿಡಿಯೋದಲ್ಲಿ ಹೇಳಿದೆ. ಸೊ ಹಂಗಾಗಿ ಇವತ್ತು ಅದೇ ವಿಡಿಯೋನ ನೀವು ಕೇಳಿರಂತ ಕ್ವಶನ್ಸ್ಗೆ ಆನ್ಸರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇರೋದು. ಸೊ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಾ? ಸ್ಟಾರ್ಟ್ ಮಾಡೋಣ. ಅವ್ರು ಕೇಳಿರೋ ಕ್ವಶನ್ಗೆಲ್ಲ ಉತ್ತರ ಹೇಳ್ಬೇಕು ನಾವೀಗ. ಹೇಳ್ತೀವಿ. ಸೊ ಮೊದಲನೇ ಕ್ವಶನ್, ಎಲ್ಲರೂ ತುಂಬಾ ಜನ ಕೇಳಿರೋ ಫಸ್ಟ್ ಕ್ವಶನ್ ಅಂತ ಏನಂದ್ರೆ, ನಿಮ್ಗೆ ಅಜ್ಜಿ ಏನಾಗ್ಬೇಕು? ಏನಾಗ್ಬೇಕು ನನಗೆ ನೀವು? ಅಜ್ಜಿ ಆಗ್ಬೇಕು ನಾನು ನಿನ್ಗೆ. ಆಕ್ಚುಲಿ ನಾವು ನಾನು ಅಜ್ಜಿ ಅಥವಾ ಅಮ್ಮ ಅಂತಾನೆ ಕರೆಯೋದವ್ರನ್ನ. ಆದ್ರೆ ನನಗೆ ಅವರು ಸ್ವಂತ ಅಜ್ಜಿ ಅಲ್ಲ, ಆದ್ರೆ ಸ್ವಂತ ಅಜ್ಜಿ ತರಾನೇ ನಾವಿಬ್ರಿರೋದು. ಆಲ್ಮೋಸ್ಟ್ ನಾವು ಒಂದು 9 ವರ್ಷದಿಂದ ಗೊತ್ತಿದೆ. ನಮ್ಮ ಅಕ್ಕ ಅವರು ಅರಕನಹಳ್ಳಿ ಉಂಡಿಗೆ ಮದ್ವೆ ಆಗಿದ್ದು. ಸೊ ನಾನು ಅಲ್ಲಿಗೆ ಹೋಗಿ ಬಂದು ಮಾಡ್ತಾ ಇರ್ಬೇಕಾದ್ರೆ ಅವ್ರ ಎದುರುಗಡೆ ಮನೆಗೆ ಇವ್ರಿರೋದು. ನನ್ಗೆ ಇವ್ರಿಗೆ ಯಾವ್ದೇ ತರ ರಿಲೇಶನ್ ಇಲ್ಲ. ಆದ್ರೆ ನಾವ್ 9 ವರ್ಷದಿಂದನೂ ಹಳ್ಳಿ ಅಂತ ಅಂದ್ಮೇಲೆ ನಿಮ್ಗೆ ಗೊತ್ತಿರುತ್ತೆ, ಎಲ್ಲ ಚೆನ್ನಾಗ್ ಮಾತಾಡ್ಸೋದು, ಒಂದೇ ಕುಟುಂಬದಲ್ಲಿ ಇರೋರ್ ತರಾನೇ ಆಲ್ಮೋಸ್ಟ್ ಅಕ್ಕಪಕ್ಕದ ಮನೆಯವರೆಲ್ಲ ಮಾತಾಡಿಸ್ತಾರೆ. ಅದೇ ತರನೇ ಇವಮ್ಮನೂ ಅಷ್ಟೇ, ಎಲ್ಲಾರ ಜೊತೆನೂ ಚೆನ್ನಾಗ್ ಮಾತಾಡುತ್ತೆ. ನನ್ನ ಹತ್ರನೇ ಅಂತ ಏನಿಲ್ಲ, ಎಲ್ಲಾರ ಜೊತೆನೂ ಚೆನ್ನಾಗೇ ಇರ್ತಾರೆ. ಅದೇ ತರನೇ ನನ್ ಜೊತೆನೂ ಚೆನ್ನಾಗಿದ್ರು. ಆದ್ರೆ ನನ್ನ ಮತ್ತೆ ಇವರ ಗಂಡನೂ ಇದ್ರು ಫಸ್ಟ್. ಅವ್ರು ನನಗೆ ಜಾಸ್ತಿ ಚೆನ್ನಾಗಿ ಮಾತಾಡ್ಸೋದು, ಕರೆಯೋದು, ಮನೆಗೆಲ್ಲ ಮಾಡ್ತಾ ಇದ್ರು. ಅದ್ರಿಂದ ನನಗೆ ಇವಮ್ಮ ತುಂಬಾನೇ ಕ್ಲೋಸ್ ಆಗಿದ್ದು. ಸೊ ಕ್ಲೋಸ್ ಆಗಿ ಒಂದು 9 ವರ್ಷದಿಂದನೇ ಚೆನ್ನಾಗಿ ಮಾತಾಡ್ಕೊಂಡಿದ್ವಿ. ರೀಲ್ಸ್ ಹೆಂಗೆ ಥಾಟ್ ಬಂತು ಅಂತಂದ್ರೆ, ನಾನ್ ಫಸ್ಟ್ ರೀಲ್ಸ್ ಸ್ಟಾರ್ಟ್ ಮಾಡೋಣ ಅಂತಾನೆ ಅನ್ಕೊಂಡಿದ್ದು. ನಾನು ಒಬ್ಳೇನೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದು. ಇವ್ರದ್ದು ಥಾಟ್ ಕೂಡ ನನಗ್ ಬಂದಿರ್ಲಿಲ್ಲ. ಇವ್ರನ್ನ ಹಾಕೊಂಡ್ ಮಾಡ್ಬೇಕು ಅನ್ನೋದು ನನ್ನ ಹತ್ರ ಏನು ಫಸ್ಟ್ ಐಡಿಯಾನೇ ಇಲ್ಲ ನನ್ಗೆ. ಜಸ್ಟ್ ನಾನು ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡ್ಬೇಕು ಅನ್ನೋದೊಂದು ಆಸೆ ಇತ್ತು, ಮತ್ತೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕು ಅನ್ನೋದೊಂದು ಆಸೆ ಇತ್ತು. ಫಸ್ಟ್ ನಾನು ಒಬ್ಬೊಬ್ಳೆ ವಿಡಿಯೋಸ್ನು ಮಾಡ್ತಾ ಇದ್ದೆ. ಅದಾದ್ಮೇಲೆ ಒಂದ್ ದಿವಸ ನಮ್ಮ ಅಕ್ಕನ ಮನೆಗೆ ಹೋದೆ. ಅಲ್ಲೂ ಮಾಡೋಣ ಅಂದ್ರೆ ಹಳ್ಳಿ ಇರುತ್ತೆ ಅಲ್ವಾ, ಹಳ್ಳಿ ಎನ್ವಿರಾನ್ಮೆಂಟ್ ಇರುತ್ತೆ. ಅಲ್ಲೂ ಸ್ವಲ್ಪ ವಿಡಿಯೋಸ್ ಮಾಡೋಣ ಅಂತ ಅನ್ಕೊಂಡು ನಾನು ಅಲ್ಲೂ ವಿಡಿಯೋಸ್ ಮಾಡೋಣ ಅಂತ ಅನ್ಕೊಂಡು ನನ್ ಮೈಕು ವಿಡಿಯೋ ಎಲ್ಲ ತಗೊಂಡ್ ಹೋಗ್ತಾ ಇದ್ದೆ. ಅಲ್ಲಿ ಏನಾಯ್ತು ಅಂತಂದ್ರೆ, ನಮ್ ಭಾವ ಇದಾರೆ, ಅವ್ರ ಏನ್ ಮಾಡಿದ್ರು, ಇವ್ರು ಸಿಕ್ಕಾಪಟ್ಟೆ ಚೆನ್ನಾಗ್ ಮಾತಾಡ್ತಾರೆ, ಇವ್ರ ಜೊತೆ ಒಂದು ವಿಡಿಯೋ ಮಾಡು ಅಂತ ಹೇಳಿದ್ರು. ಸೊ ಹಂಗಾಗಿ ನಾನು ಅವತ್ತು ಜಸ್ಟ್ ಫಸ್ಟ್ ವಿಡಿಯೋ ಮಾಡಿದೆ. ಆ ವಿಡಿಯೋ 1 ಮಿಲಿಯನ್ ಹೋಗ್ಬಿಡ್ತು. ಸೊ ಹಂಗಾಗಿ ಏನ್ ಮಾಡಿದೆ, ಆಮೇಲೆ ಇವ್ರಿಗೂ ಇಂಟ್ರೆಸ್ಟ್ ಇತ್ತು. ನಿಮ್ಗೂ ಇಂಟ್ರೆಸ್ಟ್ ಇದೆ ತಾನೆ ವಿಡಿಯೋಸ್ ಮಾಡಕ್ಕೆ? ಇಂಟ್ರೆಸ್ಟ್ ಇಷ್ಟ. ಸೊ ಹಂಗಾಗಿ ಏನ್ ಮಾಡಿದೆ, ಇವ್ರ ಕೇಳ್ದೆ ಫಸ್ಟ್ ವಿಡಿಯೋಸ್ ಎಲ್ಲ ಮಾಡ್ತೀನಿ. ಯಾರು ಕೇಳಲಿಲ್ಲ, ನಾನೇನು ಅಂದ್ರೆ ನಾನು ಇಷ್ಟಪಟ್ಕೊಂಡು ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಇವ್ರನ್ನ ಕೇಳ್ದೆ, ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಅಥವಾ ನಿಮ್ ಮನೆಯವ್ರ ಏನಾರು ಅಂತಾರೋ ಏನ್ ಕತೆ ಅಂತ ಅನ್ಕೊಂಡ್ ಕೇಳದ್ಮೇಲೆ, ಆಮೇಲೆ ನನಗೂ ಇಷ್ಟ, ಸರಿ ಮಾಡೋಣ ಅಂತ ಅನ್ಕೊಂಡು ಅವತ್ತಿಂದ ನಮ್ಮಿಬ್ಬರ ಜರ್ನಿ ಸ್ಟಾರ್ಟ್ ಆಯ್ತು. ಎಲ್ಲಿ? ಇನ್ಸ್ಟಾಗ್ರಾಮ್ ಅಲ್ಲಿ. ನಾನು ಅವಾಗ ಸ್ಟಾರ್ಟ್ ಮಾಡಿದ್ನು 1 ವೀಕ್ ಕೂಡ ಆಗಿರ್ಲಿಲ್ಲ ಅನ್ಸುತ್ತೆ ನಾನು ಅದು ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿ. ಅವಾಗ್ಲೇ ನನ್ಗೆ ಇವ್ರ ಪರಿಚಯ ಎಲ್ಲ ಏನೋ, ಇವ್ರ ಜೊತೆ ನಾನು ವಿಡಿಯೋ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು. ನಮ್ಮಿಬ್ರದ್ದು ಕಾಂಬಿನೇಷನ್ ರೀಲ್ಸ್ ಗಳು ಸಿಕ್ಕಾಬಟ್ಟೆ ವೈರಲ್ ಆಯ್ತು. ಚೆನ್ನಾಗಿ ಜನಗಳಿಗೆ ಅದು ರೀಚ್ ಆಗಂಗಾಯ್ತು. ಮತ್ತೆ ಹಳ್ಳಿ ಜನಗಳಿಗೆ ಆಲ್ಮೋಸ್ಟ್ ರಿಲೇಟಿವ್ ಆಗಿರುತ್ತೆ ನಾವ್ ವಿಡಿಯೋಸ್ ಮಾಡೋದು. ಹಳ್ಳಿ ಜನಗಳಿಗೆ ಎಲ್ಲಾರ್ಗುನು ತುಂಬಾನೇ ರಿಲೇಟಿವ್ ಆಗುತ್ತೆ ನಾವ್ ವಿಡಿಯೋಸ್ ಮಾಡೋದು. ಸೊ ಹಂಗಾಗಿ ಸಿಕ್ಕಾಬಟ್ಟೆ ರೆಸ್ಪಾನ್ಸ್ ಚೆನ್ನಾಗ್ ಬರುತ್ತೆ. ಮತ್ತೆ ಎಲ್ಲಾದ್ರೂ ಹಿಂಗೆ ಹೊರ್ಗಡೆ ಹೋದಾಗ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ ಇವಾಗ. ಅಜ್ಜಿಗಂತೂ ಸಿಕ್ಕಾಬಟ್ಟೆ ಫೇಮಸ್ ಪ್ರಭುಲಮ್ಮ. ಹೆಂಗೆ ನೀವೆಲ್ಲ ಹೊರಗಡೆ ಹೋದ್ರೆ ಯಾವ ತರ ಇರುತ್ತೆ? ಹೆಂಗೆ ಜನಗಳು? ಅಯ್ಯೋ, ಜನಗಳು ಭಾರಿ ಅಂತಾರೆ. ಏನಂತಾರೆ? ಅಜ್ಜಿ ಮಾಡಿ, ಅಜ್ಜಿ ಚಂದಗದ ಮಾಡಿ, ಅಜ್ಜಿ ಏನ್ ಮೊಮ್ಮಗಳ ಸಾಸಿಯ ಅಂತಾರ. ಹ್ಞೂ ಅಂತೀನಿ. ಮತ್ತೆ ಇನ್ನೊಂದು ಕ್ವಶನ್ ಏನು ಅಂದ್ರೆ ಅಮ್ಮ, ಅಜ್ಜಿ ಒಬ್ರೇ ಇದಾರಾ ಅಂತ? ಒಬ್ರೇ ಇದ್ದೀನಿ ನಿಮ್ ಮನೇಲಿ? ನಮ್ಮ ಮನೇಲಿ ನಾನು ಒಬ್ರೇ ಇದ್ದೀನಿ. ಯಾರು ಇಲ್ವಾ ನಿಮ್ ಜೊತೆಗೆ ಅಂತ? ನಮ್ ಜೊತೆಗೆ ಯಾರು ಇಲ್ಲ, ನಮ್ ಸಂಬಂಧ ಎಲ್ಲ ಅವ್ರೆ. ನಾನು ಇರೋದು ನಮ್ಮ ಮನೇಲಿ, ನಾನು ಒಬ್ಳೆ. 16ಗ ಒಬ್ಬ ಮಗ, 3 ನಮ್ಮ ಯಜಮಾನ್ರ ಇದ್ದಲ್ಲೇ.
ಎರಡ್ ಬಾಂತನೂ ಮಾಡ್ದ ಮಕ್ಕಳು ಸಾಕಿನಿ ಅವರು ಕಾಲೇಜ್ಗೆ ಹೋಯ್ತಾರೆ ಹ್ಮ್ ನಾನು ನಮ್ಮೂರ್ಲ ಅವ್ನಿ ಒಬ್ರೇ ಇರೋದು ಮನೇಲಿ ಮನೇಲಿ ಒಬ್ರೇ ನನ್ ಮನೇಲಿ ಇರೋದು ಸೊ ಕೇಳಿದ್ರಲ್ಲ ಗೈಸ್ ಇವ್ರ ಮನೇಲಿ ಒಬ್ರೇ ಇರೋದು ಅವ್ರ ಮಗಳು ಮದುವೆ ಮಾಡಿ 16 ಅಲ್ವಮ್ಮ 16 16 ಮದುವೆ ಮಾಡಿರೋದವ್ರು ಸೊ ಹಂಗ ಒಬ್ರೇ ಮಗಳಿರೋದ್ರಿಂದ ಅವ್ರಿಗೂ ಮದುವೆ ಮಾಡಾಯ್ತು ಅದಕ್ಕೋಸ್ಕರ ಇವ್ರು ಮನೇಲಿ ಒಬ್ರೇ ಇರೋದು ಆಮೇಲೆ ಇನ್ನೊಂದೇನ್ ಕ್ವಶನ್ ಗೊತ್ತಾ ನೀವ್ ಒಬ್ರೇ ಇದೀರಲ್ವಾ ನಿಮ್ಗೆ ಹೆಂಗ್ ದುಡ್ಡು ಬರುತ್ತೆ ಏನ್ ಕೆಲ್ಸಕ್ ಹೋಯ್ತೀರಾ ಅಂತ ಕೇಳ್ತಾರ ಹೇಳಿ ಕೆಲ್ಸ ಈಗ ಆಗಲ್ಲ ಮನೇಲಿ ಅವ್ನಿ ಈಗ ಏನು ಆಗಲ್ಲಪ್ಪ ಆಗ ಮಾಡ್ತಿದ್ನೋ ಹೋಯ್ತಿದ್ನೋ ಗೇತಿದ್ನೋ ಈಗ ಏನು ಆಗಲ್ಲ ಈಗ ಏನಕ್ ಆಗಲ್ಲ ಈಗ ಸತ್ಮನಿಲ್ಲ 2-3 ಆಪರೇಷನ್ ಆಗವ ನಂಗ ಏನ್ ಆಪರೇಷನ್ ಅದೇ ಹೊಟ್ಟೆ ಅದು ಇದು ಅನ್ಕೊಂಡು ಆಪರೇಷನ್ ಆಗತ್ತ ಸೊ ಇವ್ರು ಮೊದ್ಲೆಲ್ಲ ಸ್ವಲ್ಪ ಕೆಲ್ಸಕ್ ಹೋಗ್ತಾ ಇದ್ರು ನಾನ್ ನೋಡಿರೋ ಕೂಲಿ ಮಾಡ್ತಿದ್ನೋ ಅದೇ ಮನ ಒಂದ್ಬಿಟ್ರೆ ಇನ್ನೇನು ಇಲ್ಲ ಕಣಪ್ಪ ನಮ್ತ ಹೊಲಗಳಲ್ಲಿ ಏನ್ ಕೆಲ್ಸ ಮಾಡ್ತಿದ್ರಿ ಹೇಳಿ ಅದೇ ಕೂಲಿ ಕೆಲ್ಸ ತಲೆತ್ತದು ಎತ್ತಾನೆ ಕುಯ್ಯೋದು ಆರ್ ಮಾಡೋದು ಇದ್ ಮಾಡೋದು ಕಾಳ ಕೇಳೋದು ಎಲ್ಲಾನು ಮಾಡ್ತಿದ್ದೋ ಎಷ್ಟ್ ಕೊಡ್ತಿದ್ರು ನಿಮ್ಗೆ ಅವಾಗ ಯಾಗ ಕೂಲಿ ಕಮ್ಮಿ ಎಷ್ಟ್ ಕೊಡ್ತಾ ಇದ್ರು 10 ರೂಪಾಯಿ 15 ರೂಪಾಯಿ ದಿನಕ್ಕೆ ಅದೇ ಹೆಚ್ಚುನು ಹೆವಿ ಈಗ 300 ರೂಪಾಯಿ 400 ರೂಪಾಯಿ ಎಣ್ಣೆ ಆಗ ಈಗ ಕೂತ್ ಹೋಗಿನಿ ಆಗ ಎಲ್ಲ ಫ್ಯಾಕ್ಟ್ರಿ ಆಗೋದು ನಮ್ಮೂರ್ಲಿ ಈಗ ಕೆಲ್ಸ ಇಲ್ಲ ಫ್ಯಾಕ್ಟ್ರಿಗಳು ಅಂದ್ರೆ ಇವ್ರದ್ದು ಅಡಕನಹಳ್ಳಿ ಉಂಡಿ ಆಗಿರೋದ್ರಿಂದ ಹೊಲಗಳೆಲ್ಲ ಹೊಂಟಾಗವ ಅದೇ ಇಂಡಸ್ಟ್ರಿಯಲ್ ಏರಿಯಾ ಅದು ಆಲ್ಮೋಸ್ಟ್ ತುಂಬಾ ಬರೀ ಫ್ಯಾಕ್ಟ್ರೀಸ್ ಅಕ್ವೈರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ಸೊ ಇವಾಗ ವಯಸ್ಸಾಗಿರೋ ಕಾರಣಕ್ಕೆ ಅವ್ರಿಗೂನು ಅಷ್ಟೊಂದು ದುಡಿಯಕ್ ಆಗದೆ ಇರೋ ಕಾರಣ ಅದೇ ಮಾಮೂಲಿ ಪಿಂಚನ್ ಬರುತ್ತೆ ಸರ್ಕಾರಿ ಕೊಡ್ತಾ ಟಕ್ಕಿ ಕೊಡ್ತಾ ಹೆಂಗೆ ಅಪ್ಲೈ ಮಾಡ್ಕೊ ಹೋಗ್ತೀನಿ ಕಣ್ರಪ್ಪ ಅದೇನೆ ಅವ್ರಿಗೆ ಪಿಂಚನ್ ಎಷ್ಟ್ ಬರುತ್ತಮ್ಮ ನಿಂಗೆ ನಂಗೆ 1500 ಬರುತ್ತೆ ಅದಾದ್ಮೇಲೆ ಇನ್ ಬೇರೆ ಯಾವ್ದು ಬರ್ಬೋದು ಇನ್ಯಾವ್ದು ಸಿದ್ದರಾಮಯ್ಯ 2000 ಯಾರು ನ್ಯಾವ ಬಂದೇ ಇಲ್ಲ ಒಂದ್ ತಿಂಗೇನ ಹಾಕಿತ್ತು ಈಗ ಉಗಾದಿ ಹಬ್ಬ ಆಚೈತ ಅಂತ 4-5 ದಿನ ಅಂತ ಈಗ ಬಂದೇ ಇಲ್ಲ ಈ ತಿಂಗಳು ಬಂದಿಲ್ಲ ಅದೇನೋ ಬಂದದ ಅಂತಾರ ಹೋಗಿಲ್ಲ ನಾನು ಇದಕ್ ಹೋಗಿಲ್ಲ ಅದ ಬಿಟ್ರೆ ಇನ್ಯಾವ್ದು ಬರ್ಬೋದು ಇನ್ಯಾವ್ದು ಇಲ್ಲ ಎರಡೇ ಬರೋದು ಈಗ ತಿಂಗಳಿಗೆ ಬರೀ 3500 ರೂಪಾಯಿ ಅಷ್ಟೇ ತಿಂಗ ಬಂದ ಇದು ಸಿದ್ದರಾಮಯ್ಯದು ಗುರುಲಕ್ಷ್ಮಿ ಬರಲ್ಲ ಮತ್ತೆ ನಮ್ಮ ಪಿಂಚನ್ ಬತ್ತೆ ಅದೇ 1200 ರೂಪಾಯಿ ಅದ್ ಬರೀ ಗ್ಯಾಸ್ಗೆ ಆಗೋಯ್ತದಲ್ಲ ಅಯ್ಯೋ ಏನ್ ಮಾಡಿ ನನ್ ಮೊಮ್ಮಕ್ಕಳು ನೋಡ್ಕತ್ತಾರ ನನ್ ಮೊಮ್ಮಕ್ಕಳು ನೋಡ್ಕತ್ತಾರ ಇವ್ರ ಮೊಮ್ಮಕ್ಳು ಇಬ್ರು ಮೊಮ್ಮಕ್ಳವ್ರ ಇವ್ರಿಗೆ ಇಬ್ರು ಗಂಡ್ ಮಕ್ಳು ಅವ್ರಿಬ್ರು ಚಿಕ್ಕವ್ರ ತಾನೆ ಒಬ್ಬ ಕಾಲೇಜ್ ಗೊತ್ತ ನಮ್ಮ ಮೈಸೂರ್ಗೆ ಚಿಕ್ಕವನು ದೊಡ್ಡವನ್ಗೆ ಪಾಠ ಹೋಗಿರೋ ಹೊತ್ತಿಗ ಮನೇಲಿ ಸಿಟ್ಟು ಅಂದ್ರೆ ಆಗಿತ್ತು ಅವ್ರಪ್ಪ ಎಲ್ಲೂ ಹೋಗಲ್ಲ ಅದ್ಕ ಕೂತ್ ಹೋದ್ರಲ್ಲ ಅದ್ಕ ಇದು ಅಂಗಡಿ ಸೇರ್ಕತ್ ಆರಾಮ್ಸಿಗೆ ಅದೇನೆ ಗೈಸ್ ಇವ್ರಿಗೆ ಬರೋ ಅಂತ ಬರೀ ಪೆನ್ಷನ್ ದುಡ್ಡು ಮತ್ತೆ ಗೃಹಲಕ್ಷ್ಮಿ ಇನ್ ಕೇಸ್ ಬಂದ್ರೆ ಕಷ್ಟ ತೊಂದ್ರಿ ಆ ತರದ್ ಬಂದಾಗ ಇವರು ಏನಂತಾರೆ ಜೀವನ ಮಾಡ್ತಾ ಇರೋದು ಅದೇ ತರ ದುಡ್ಡಲ್ಲಿ ಸೊ ಇವಾಗ ನಾವು ವಿಡಿಯೋಸ್ ಮಾಡಕ್ ಸ್ಟಾರ್ಟ್ ಮಾಡಿದೀವಿ ಬಟ್ ಓಕೆ ಹೆಂಗೋ ನಡೀತಾ ಇದೆ ಜೀವನ ಬಟ್ ಕಷ್ಟದಲ್ಲಿ ಅಂತೂ ಇದಾರೆ ಅಜ್ಜಿ ತುಂಬಾ ಸುಖವಾಗೂ ಇದಾರೆ ಅಂತ ಹೇಳಕ್ ಆಗಲ್ಲ ಕಷ್ಟ ಸರಿ ಮತ್ತೆ ನೆಕ್ಸ್ಟ್ ಕ್ವಶನ್ ಬಂದು ನನಗೆ ಅಂದ್ರೆ ನೀವು ಯಾವ ಮನೇಲಿ ಇದ್ದೀರಾ ತುಂಬಾ ಮನೆಗಳಲ್ಲಿ ಮಾಡ್ತೀರಾ ವಿಡಿಯೋಸ್ ಮತ್ತೆ ಹೆಂಗೆ ಏನ್ ಕತೆ ಅಂತೆಲ್ಲ ಹೇಳ್ತಾ ಇದ್ರಿ ಸೊ ನಾನು ಆಲ್ಮೋಸ್ಟ್ ನಮ್ಮ ಹಸ್ಬೆಂಡ್ ಮನೇಲೂ ಮಾಡ್ತೀನಿ ಈ ಅಜ್ಜಿ ಮನೇಲಿ ಜಾಸ್ತಿ ಮಾಡ್ತೀನಿ ಅದಾದ್ಮೇಲೆ ನಮ್ಮ ಅಮ್ಮ ಅಂದ್ರೆ ನಮ್ಮ ಅಮ್ಮನ ಮನೇಲೂ ಮಾಡ್ತಾ ಇರ್ತೀನಿ ಸೊ ಮೂರ್ ಮನೇಲೂ ವಿಡಿಯೋಸ್ ಮಾಡ್ತೀನಿ ಗೈಸ್ ನಾನು ಆಮೇಲೆ ಯಾವ ಮನೇಲೂ ವಿಡಿಯೋಸ್ ಮಾಡಕ್ಕೆ ರಿಸ್ಟ್ರಿಕ್ಷನ್ಸ್ ಅಥವಾ ಯಾವ್ದು ನನಗೆ ಇಲ್ಲ ಸೊ ನನ್ನ ಹಸ್ಬೆಂಡ್ ತುಂಬಾ ಸಪೋರ್ಟು ಅಜ್ಜಿದ್ ಸಪೋರ್ಟು ನಮ್ಮ ಮನೇಲಿ ಎಲ್ಲರದು ಸಪೋರ್ಟ್ ಇದೆ ವಿಡಿಯೋಸ್ ಮಾಡಕ್ಕೆ ಸೊ ನಾನ್ 3 ಮನೇಲೂ ಮಾಡ್ತಾ ಇರ್ತೀನಿ ವಿಡಿಯೋಸ್ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರ್ತೀರಾ ಯಾವ್ಯಾವ ಮನೆ ನಮ್ಮ ಅಮ್ಮನ ಮನೆ ಯಾವ್ದು ಅಜ್ಜಿ ಮನೆ ಯಾವ್ದು ನನ್ನ ಹಸ್ಬೆಂಡ್ ಮನೆ ಯಾವ್ದು ಅಂತ ಸೊ 3 ಮನೇಲೂ ನಾನು ಆಲ್ಮೋಸ್ಟ್ ಎಲ್ಲಾ ವಿಡಿಯೋಸ್ ಮಾಡ್ತಾ ಇರ್ತೀನಿ ಈಗ ನಿಮ್ದು ಊರ್ ಯಾವ್ದು ಅಂತ ಕೇಳ್ತವ್ರೆ ಕರೆಕ್ಟ್ ಆಗಿ ನಿಮ್ದು ಊರ್ ಹೇಳ್ಬಿಡಿ ನಮ್ಮೂರು ತಾಂಡಪುರ ತಾಂಡಪುರದಿಂದ ಅರ್ಕೌಂಡ್ಗಾಗಿನಿ ನಿಮ್ಮ ಅಪ್ಪನ ಮನೆ ತಾಂಡಪುರ ನಮ್ಮ ಅಪ್ಪನ ಮನೆ ತಾಂಡಪುರ ಅಲ್ಲಿಂದ ಅರ್ಕೌಂಡಿಗಾಗಿನಿ ಮದುವೆ ಆಗಿದ್ದೀರಾ ಮದುವೆ ಆಗಿನಿ ಅರ್ಕೌಂಡ್ಗ ತಾಂಡಪುರ ನಮ್ಮ ಅಪ್ಪನ ಮನೆ ಅರ್ಕೌಂಡ್ ಮದುವೆ ಆಗಿನಿ ನನಗ ಒಬ್ಳೆ ಮಗಳು 16 ಮಾಡೀನಿ ಸರಿ ಸರಿ ಈಗ ಇರೋದ್ ನೀವು ನಾನಿರೋದು ಅರ್ಕೌಂಡಿಲಿ ಗಂಡನ ಮನೇಲಿ ಸೊ ಇವರು ಈಗ ಎಕ್ಸಾಕ್ಟ್ ಆಗಿ ಉಂಡಿಲಿರೋದು
ಆದ್ರೆ ಅವರು ಆ ಊರ ಹೆಸರು ನೀನು ನಮ್ಮ ಬರಲ್ಲ. ಅದೇ ಅಡಕನಹಳ್ಳಿ ಉಂಡಿ. ಈಗ ಅವ್ರ ಇರೋದು ಎಕ್ಸಾಕ್ಟ್ ಲೊಕೇಶನ್ ಅಡಕನಹಳ್ಳಿ ಉಂಡಿ. ನೀವ್ ಯಾರೇ ಬಂದ್ರು ಅಡಕನಹಳ್ಳಿ ಉಂಡಿಲ್ ಸಿಗ್ತಾರೆ ಗೈಸ್. ಗಂಡನ್ ಮನೆ ಇರೋದು ಅಡಕ ಉಂಡಿಗೆ. ಈಗ ಉಪ್ಪಿನ ಕಾಲದಲ್ಲಿ ಅಪ್ಪನ ಮನ್ಗೆ ಹೋಗವ ಅವು ಹಾಪಿದಾರ ಯಾರು ಇಲ್ಲ, ಎಲ್ಲ ತಂದಿರಿ ಇರ್ತಿರು. ಎಷ್ಟಕ್ಕೆ ಹೋಗೋದು ಅದಕ್ಕೆ ಹೋಗಲ್ಲ. ನಾನು ಹಬ್ಬ ಆದ್ರೆ ಬಂದು ಕರ್ಕೊಯ್ತಾರ, ಹಬ್ಬ ತೀರ್ಸ್ಕೊಂಡ್ ಬರ್ತೀವಿ ಅಷ್ಟೇ. ಶೀಲೋತ್ರ ಹಬ್ಬಕ್ಕೆ ಎಲ್ಲರೂ ಬರಲ್ಲ ಹೋಗಿ ಅಂದ್ರೆ ಇಲ್ಲಿಗೆ ತಂದು ಕೊಡ್ತಾರೆ ನಮ್ಮ ಅಡಕ ಉಂಡಿಗೆ. ಏನ ವಸ್ತ್ರ ಬೆಲ್ಲನ ಶೀಲೋತ್ರ ಹಬ್ಬಕ್ಕ, ಗೌರಿ ಹಬ್ಬಕ್ಕ, ಶೀಲೋತ್ರ ಹಬ್ಬಕ್ಕ. ಇನ್ನು ಅಪ್ಪ ಅವು ಇಲ್ಲ, ಯಾತಕ್ಕೆ ಹೋಗ್ಬೇಕು? ಹೋಗಲ್ಲ ನಾವು. ಕರೆಯಕ್ ಬರ್ತಾರ, ನಾನು ಆಸ ಮಾಡಲ್ಲ. ಮಗಳ ಮನೆಗೆ ಹೋಗಲ್ಲ. ಯಾಕೆ? ಅಯ್ಯ ಹೋಗಿ ಕಂಡ ನಿಮ್ ಕಂಡ ನೀವು ಮಾಡಿ ಹೋಗಿ ಅಂತೀನಿ. ಹೆಂಗೆ ಸರ್ಕಾರಿ ಸಾಕತ್ತ ಶಿವ ಅಂತ ಹೆಂಗೆ ಕಾಲ ಕಳ್ಕೊಂಡು ಹೋಯ್ತೀನಿ. ಅಂದ್ರೆ ಈ ಅಜ್ಜಿ ಸಿಕ್ಕಾಪಟ್ಟೆ ಸ್ವಾಭಿಮಾನ. ಆದ್ರೆ ಅವರು ನಾವು ಬಾಳ ಒಕ್ಕಲು, ಅದಕ್ಕೆ ನನಗೆ ಬೇಜಾರು. ಏನ್ ಬೇಜಾರು? ಏನ್ ಬೇಜಾರು ಅಂದ್ರೆ ನಾವ್ ಹೆಂಗ್ ಬಾಳ್ತಿದ್ವ ಹಿಂದ್ರಿಂದ ಹಂಗೆ ಬಾಳಿ ಗುಂಡ ಇಟ್ಬಿಡವ ಅಂತ. ಅಷ್ಟೇ. ಜೂರತ್ತಾಗೆ ಬಾಳ್ಬೇಕು, ಜೂರತ್ತಾಗೆ ಸಾಯ್ಬೇಕು. ನೀವ್ ಅಜ್ಜಿ ಗೈಸ್ ಆಲ್ಮೋಸ್ಟ್ ಅಂದ್ರೆ ಇವ್ರ ಹತ್ರ ಯಾರು ಬಂದ್ರು ಅನ್ಕೊಂಡು ಬನ್ನಿ ಪ್ರಭುಲಮ್ಮ ಅನಿ ಮನೆ ಕರ್ಕ ಬರ್ತಾರೆ, ಬನ್ನಿ. ಗೈಸ್ ನೋಡಿ, ನಿಮ್ಗೇನಾದ್ರು ಅಜ್ಜಿ ನೋಡ್ಬೇಕು ಅಂತಂದ್ರೆ ಯಾವಾಗ್ಲೂ ಅಡಕನಹಳ್ಳಿ ಉಂಡಿಲ್ ಇರ್ತಾರೆ. ಆಮೇಲೆ ಅಡಕನಹಳ್ಳಿ ಉಂಡಿಲ್ ನೀವ್ ಯಾರನ್ನೇ ಕೇಳಿದ್ರು ಕೂಡ ಪ್ರಭುಲಮ್ಮ ಯಾರು ಅಂತಂದ್ರೆ ಅವ್ರ ಮನೆಗೆ ತಂದ್ ಬಿಡ್ತಾರೆ. ಅಷ್ಟು ಫೇಮಸ್ ಅಜ್ಜಿ. ರೀಲ್ಸ್ ಮಾಡ್ತಾರ ಆ ಪ್ರಭುಲಮ್ಮ ಅನಿ. ಅಲ್ಲಿ ಬರ್ರಿ. ರೀಲ್ಸ್ ಮಾಡಿಲ್ದೇ ಇರೋ ದಿನಗಳಲ್ಲೂ ಫೇಮಸ್ ಆಯ್ವಮ್ಮ. ಯಾಕಂದ್ರೆ ಎಲ್ಲಾರ ಜೊತೆನೂ ಚೆನ್ನಾಗಿರ್ತಾರೆ. ಆಲ್ಮೋಸ್ಟ್ ಬಡ 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 ಅಂತ ಮಾತಾಡ್ತಾನೆ ಇರ್ತಾರೆ ಯಾವಾಗ್ಲೂ. ಸೊ ಹಂಗಾಗಿ ಅವ್ರು ಇಡೀ ಊರ್ಗೆನೆ ಆಲ್ಮೋಸ್ಟ್ ಪ್ರಭುಲಮ್ಮ ಅಂದ್ರೆ. ನಂದು ಒಂದೇ ಹೆಸರು ಪ್ರಭುಲಮ್ಮ, ನಮ್ಮ ಯಜಮಾನ್ರ ಹೆಸರು ಮದ್ಲಿ ಬುದ್ಧಿ. ಪ್ರಭುಲಮ್ಮ ಅಂತಂದ್ರೆ ಗೈಸ್ ಯಾರ್ ಬೇಕಾದ್ರೂ ಅವ್ರ ಮನೆಗೆ ಕರ್ಕೊಂಡು. ತಾಂಡಪುರ ಪ್ರಭುಲಮ್ಮ, ತಾಂಡಪುರದಿಂದ ಆಗರಲ್ಲ ಅವ್ರ ಮನೆಯವ್ರ ಅಂದ್ರೆ ಒಟ್ಟಿಗೆ ಕರ್ಕೊಂಡ್ ಬಿಡ್ತಾರ. ಇನ್ನೊಂದ್ ಸ್ವಲ್ಪ ಜನ ನನ್ನ ಹಸ್ಬೆಂಡ್ ಬಗ್ಗೆ ಮತ್ತೆ ನನ್ನ ಬ್ಯಾಕ್ ಗ್ರೌಂಡ್ ಬಗ್ಗೆ ಕೇಳಿದೀರಾ. ಅವರು ಪ್ರಾಪರ್ ನರಸೀಪುರ, ಅವ್ರ ಅಮ್ಮ ನರಸೀಪುರದವ್ರು, ಬಟ್ ಅವ್ರ ಮೈಸೂರಲ್ಲೇನೆ ಇರೋದು. ನಮಗೂ ಕೆಲ್ಸ ಇರುತ್ತೆ ಅಂತ ನಾನಿರೋದು ವಿಜಯನಗರ 4th ಸ್ಟೇಜ್ ಮೈಸೂರಲ್ಲಿ. ಮತ್ತೆ ನನ್ನ ಅಮ್ಮನ ಮನೆ ಇರೋದು ಹಿನ್ಕಲ್. ಸೊ ಇಬ್ರದು ಮನೆ ಡಿಸ್ಟೆನ್ಸ್ ಕಡಿಮೆನೆ ಇರುತ್ತೆ, ಹೋಗಿ ಬಂದೆಲ್ಲ ಮಾಡಕ್ ಈಸಿ ಅಂತ ಅಲ್ಲೇನೆ ಮಾಡಿರೋದು ವಿಜಯನಗರ 4th ಸ್ಟೇಜ್ ಅಲ್ಲಿ. ಮತ್ತೆ ನನ್ನ ಬ್ಯಾಕ್ ಗ್ರೌಂಡ್ ಬಗ್ಗೆ ಸ್ವಲ್ಪ ಕೇಳಿದೀರಾ, ನೀವೇನ್ ವರ್ಕ್ ಮಾಡ್ತಾ ಇರೋದು, ನೀವೇನು ಅಂತ ಎಲ್ಲ. ಸೊ ನಾನ್ ವರ್ಕ್ ಮಾಡ್ತಾ ಇರೋದು ಇನ್ಫೋಸಿಸ್ ಮೈಸೂರಲ್ಲಿ. ಸೊ ನನ್ಗೆ ಅವಾಗಿಂದನೂ ರೀಲ್ಸ್ ಅಲ್ಲಿ ನಂಗೆ ಸಿಕ್ಕಾಬಟ್ಟೆ ಇಂಟ್ರೆಸ್ಟ್ ಇತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ಇಂಟ್ರೆಸ್ಟ್ ನನ್ಗೆ. ಸೊ ಅವಾಗಿಂದಾನೆ ಯೋಚನೆ ಮಾಡ್ಕೊಂಡ್ ಬರ್ತಾನೆ ಇದ್ದೆ, ಏನ್ ಅನ್ಕೋತಾರೋ ಜನ, ಯಾವ ತರ ರೆಸ್ಪಾನ್ಸ್ ಮಾಡ್ತಾರೋ, ಅಥವಾ ಟ್ರೋಲ್ ಗಿಲ್ ಮಾಡ್ಬಿಡ್ತಾರೇನೋ, ಕೆಟ್ಟದಾಗ ಏನಾದ್ರು ಮಾಡ್ಬಿಡ್ತಾರೇನೋ ಅಂತ. ಎಲ್ಲರಿಗೂ ಆಲ್ಮೋಸ್ಟ್ ಸ್ಟಾರ್ಟ್ ಮಾಡೋರ್ಗೆ ಈ ತರದೆಲ್ಲ ಭಯ ಇದ್ದೇ ಇರುತ್ತೆ. ಸೊ ಅದೇ ತರನೇ ಇತ್ತು. ಸೊ ಫೈನಲಿ ಏನಾದ್ರೂ ಆಗ್ಲಿ ಅಂತ ಅನ್ಕೊಂಡು ನಾನು ಫಸ್ಟ್ ಮೊಬೈಲ್ ತಗೊಂಡೆ, ಐಫೋನ್ ತಗೊಂಡು. ಅದಾದ್ಮೇಲೆ ನಾನು ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿ. ಬಟ್ ನಾನ್ ತುಂಬಾ ಲಕ್ಕಿ ಅಂತ ಆಗಿರ್ಬೋದು, ಅಥವಾ ಅಜ್ಜಿ ಆಗಿರ್ಬೋದು, ಇವ್ರ ಆಕ್ಟಿಂಗ್ ಸಿಕ್ಕಾಬಟ್ಟೆ ಜನಗಳಿಗೆ ಜಾಸ್ತಿ ರೀಚ್ ಆಯ್ತು. ಸೊ ಹಂಗಾಗಿ ತುಂಬಾ ಜನ ರೆಸ್ಪಾನ್ಸ್ ಚೆನ್ನಾಗ್ ಕೊಟ್ರಿ. ಆಮೇಲೆ ಬೇಗನೆ ಅಂದ್ರೆ ಒಂದೊಂದ್ ಮಂತ್ ಅಲ್ಲೇನೆ 10,000 ಜನ ಫಾಲೋವರ್ಸ್ ಆಗಕ್ ಸ್ಟಾರ್ಟ್ ಆಯ್ತು ನಮ್ಗೆ. ತುಂಬಾ ಬೇಗನೆ ಫಾಲೋವರ್ಸ್ ನಮಗೆ ತುಂಬಾನೇ ಜನ ರೆಸ್ಪಾನ್ಸ್ ಚೆನ್ನಾಗ್ ಸಿಕ್ತು. ಸೊ ಹಂಗಾಗಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್, ಯಾರ್ಯಾರೆಲ್ಲ ಫಾಲೋ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇನ್ನು ನಮ್ ವಿಡಿಯೋಸ್ ನ ಯಾರ್ಯಾರೆಲ್ಲ ನೋಡಿ ಸಬ್ಸ್ಕ್ರೈಬ್ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಫಾಲೋ ಮಾಡಿ. ಸೊ ನಮ್ಮ ವಿಡಿಯೋಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗೋ ತರ ನಾವು ವಿಡಿಯೋಸ್ ಅಂದ್ರೆ ಪ್ರತಿ ದಿನಾನು ನಾನು ವಿಡಿಯೋಸ್ ಹಾಕ್ತಾನೆ ಇದ್ದೀನಿ ಅಂಡ್ ಹಾಕ್ತಾನೂ ಇರ್ತೀನಿ ಕೂಡ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಕೂಡ ನಿಮ್ನೆಲ್ಲರನ್ನು ಎಂಟರ್ಟೈನ್ ಮಾಡೋದೇ ನಮಗೆ ಇಷ್ಟ ಆಗಿರೋದು. ಅಂಡ್ ಸೊ ನಿಮ್ಮ ಎಲ್ಲರ ಸಪೋರ್ಟ್ ನಮ್ಗೆ ತುಂಬಾನೇ ಮುಖ್ಯ ಆಗುತ್ತೆ. ಸೊ ಹಂಗಾಗಿ ಎಲ್ಲರೂ ನಮ್ಮ ವಿಡಿಯೋಸ್ ನ ನೋಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಸೊ ಇದು ನನ್ನ ಬ್ಯಾಕ್ ಗ್ರೌಂಡ್, ನಂದು ಚಿಕ್ಕ ಕತೆ ಆಗಿರುತ್ತೆ ಅಷ್ಟೇನೆ. ನಮ್ಗೆ ತುಂಬಾ ರೀಲ್ಸ್ ಅಂತ ಅಂದ್ರೆ ತುಂಬಾನೇ ಇಷ್ಟ ಆಯ್ತು ಅವಾಗಿಂದ. ಸೊ ಅದನ್ನ ನಾನು ತುಂಬಾ ಲೇಟ್ ಆಗಿ ಸ್ಟಾರ್ಟ್ ಮಾಡಿದ್ದೆ, ಬಟ್ ಓಕೆ, ಲೇಟ್ ಆಗಿ ಸ್ಟಾರ್ಟ್ ಮಾಡಿದ್ರು ಕೂಡ ರೆಸ್ಪಾನ್ಸ್ ಚೆನ್ನಾಗ್ ಬಂತು ನಮ್ಗೆ. ಸೊ ಮತ್ತೆ ನಾವು ವಿಡಿಯೋಸ್ ಮಾಡ್ತೀವಲ್ಲ ಇವಾಗ, ಅದನ್ನ ನಿಮ್ ನೋಡಿದ್ರೆ ಎಷ್ಟೊಂದ್ ಜನಕ್ಕೆ ಅವ್ರ ಅಜ್ಜಿನೇ ನೆನ್ಪಾಯ್ತಾರಂತೆ, ಅಷ್ಟ್ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಿರಂತೆ ನೀವು. ಮತ್ತೆ ಹೆಂಗೆ ಹೇಳಿ, ಅದ್ರ ಬಗ್ಗೆ ನಿಮ್ಗೆ ಹೆಂಗ್ ಅನ್ಸುತ್ತೆ? ಮಾಡ್ತೀನಿ. ಏನ್ ಮಾಡ್ತೀರಿ? ಏನ್ ಮಾಡ್ತೀರಾ? ಮಾಡ್ತೀನಿ. ಏನ್ ಮಾಡ್ತೀರಾ? ಅಂದ್ರೆ ಈಗ ನಿಮ್ ಆಕ್ಟಿಂಗು ಜನಗಳಿಗೆ ಸಿಕ್ಕಾಬಟ್ಟೆ ಇಷ್ಟ ಆಗ್ಬಿಟ್ಟೈತಂತೆ. ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟ ಪಡ್ತೀರಾ ನೀವು? ಏನು ನಮ್ಮನ್ನು ನೋಡಪ್ಪ, ನಿಮ್ನೆ ನೋಡ್ಬಿಟ್ಟೆ ಇಷ್ಟ ಪಟ್ಟಿರೋದವ್ರು. ಆಯ್ತು. ಅವ್ರಿಗೆಲ್ಲ ಏನ್ ಹೇಳ್ತೀರಾ? ಮಾಡ್ತೀನಿ.
ನೋಡಿ ಜೈ ಮಾಡಿ. ಹ್ಮ್ ಆ, ಶಿಲ್ಪಿ ಕೊಡಿ. ಶಿಲ್ಪಿ ಹ್ಮ್ ಶಿಲ್ಪಿ ಕೊಡ್ಬೇಕಂತೆ ಗಾಯ್ಸ್. ಹ್ಮ್ ಆ ಕಮೆಂಟ್ ಬಾಕ್ಸ್ ಅಲ್ಲಿ ಎಲ್ಲರೂ ಒಂದೊಂದು ಶಿಲ್ಪಿ ಕೊಟ್ಬಿಡಿ. ಇದು ಇಲ್ಲಿಗೆ ಹೋಗ್ಬೇಕು ಅಂತ ಮಾಡಿದ್ದೆ, ಎಲ್ಗೆ? ಅದು ಇದ್ದಂಗಾಯ್ತು ಬಿಗ್ ಬಾಸ್. ಬಿಗ್ ಬಾಸ್ ಸೆಲೆಕ್ಟ್ ಆಗಿದ್ದೀರಾ ನೀವು? ಇಲ್ಲ ಅಂದಲ್ಲಪ್ಪ ನೀನು, ಇಲ್ಲ ಅಂದಲ್ಲವಾ, ಇಲ್ಲ ಅಂದಿಲ್ಲ. ಇಲ್ಲ, ಸೆಲೆಕ್ಟ್ ಆಗಿದ್ದೀರಿ. ಯಾವಾಗ ಹೋಗೋದು? ಯಾವಾಗ ಹೋಗೋದು ಅಂತಂದ್ರೆ ಇನ್ನೇನ್ ಕರೀತಾರಂತೆ ನೆಕ್ಸ್ಟ್ ವಾರ. ಕರೀ, ನನ್ ಮೊಮ್ಮಗಳನ್ನೂ ಕರ್ಕ ಬರ್ತೀನಿ. ಹ್ಮ್ ಯಾಕಂದ್ರೆ ಹೇಳ್ಕೊಟ್ಟು ಕಲ್ಸ ಇದ್ದಾಳೆ, ಅದನ್ನ ಕಲಿಬೇಕು. ಅದಕ್ಕೆ ಅವಳು ಇರ್ಬೇಕು ನನ್ನ ಜೊತೆಲಿ. ಅವಿಲ್ದೇ ಆಗಲ್ಲ, ನನ್ನೇನು ಇರ್ಬೇಕು. ಹೋಗಮ್ಮ, ಇಬ್ರು ಸೆಲೆಕ್ಟ್ ಆಗಿಲ್ಲ ಕಣ. ಅಯ್ಯೋ ಗಾಯ್ಸ್, ಇವ್ರಿಗೆ ಬಿಗ್ ಬಾಸ್ ಸಿಕ್ಕಾಬಟ್ಟೆ ಆಸೆ ಇತ್ತು. ಬಟ್ ಓಕೆ, ಏನು ಮಾಡಕ್ ಆಗಲ್ಲ. ಸೆಲೆಕ್ಟ್ ಆಗಿಲ್ಲ ಅಂತಾರೆ, ಏನ್ ಮಾಡಕ್ ಆಗುತ್ತೆ. ನಾವ್ ರೀಲ್ಸೇ ಮಾಡ್ಕೊಂಡಿರೋಣ ಬಿಡಿ. ಏನ ಲೀಸ್ನೆ ಮಾಡ್ಕೊಳ್ತೀವಿ ಬಿಡಿ, ಇನ್ನೇನ್ ಮಾಡೋದು, ಫಲ ಇಲ್ಲ. ನಮ್ಗ ಆಸೆ ಇತ್ತು ಹೋಗ್ಬೇಕು ಅಂತ, ಇಲ್ವಲ್ಲ, ಏನ್ ಮಾಡ. ಅಷ್ಟೇ, ಏನು ಮಾಡಕ್ಕಾಗಲ್ಲ. ಏನು ಮಾಡಕ್ಕಾಗಲ್ಲ. ಶಿವ ಕಿಡ್ನಿ ಮಾಡ್ಕೊಂಡು ಹೆಂಗ ಕಾಲ ಕಳ್ಕೊಂಬಿಡಿ. ಅಷ್ಟೇ ಅಷ್ಟೇ. ಸೊ ನೆಕ್ಸ್ಟ್ ಕ್ವಶನ್ ನಾನು ಆಲ್ರೆಡಿ ಕ್ಲಿಯರ್ ಮಾಡಿದೀನಿ. ಅದು ನಿಮ್ಮ ಅಜ್ಜಿ ಅತ್ತೆ ಕಡೆಯಿಂದ ಸಂಬಂಧನ ಅಥವಾ ಅಮ್ಮನ ಕಡೆಯಿಂದ ಸಂಬಂಧನ ಅಂತ. ಸೊ ಎರಡು ಕಡೆಯಿಂದನೂ ಸಂಬಂಧ ಅಲ್ಲ, ಆದ್ರೆ ಇವರು ಸಂಬಂಧಿಕರು ತರನೇ. ಅದೇ ನಾನು ಆಲ್ರೆಡಿ ಹೇಳ್ದಂಗೆ ಪಕ್ಕದ ಮನೆ ಅಜ್ಜಿ ಆಗಿರ್ತಾರೆ, ಆದ್ರೆ ನಮ್ಗೆ ಸ್ವಂತ ಅಜ್ಜಿ ತರನೇ ಅವ್ರು ನೋಡ್ಕೊಳ್ಳೋದು, ನಾವು ಅವ್ರ ಜೊತೆ ಹಂಗೇನೆ ಇರೋದು. ಅಲ್ವಮ್ಮ? ಏನು ಹಂಗೆ ಇರೋದು. ನಮ್ಮ ಅಣ್ಣನ ಮಗನಿಗೆ, ದೊಡ್ಡವ ಮಗನಿಗೆ ಇವ್ರ ಅಕ್ಕನ್ ಕೊಟ್ಟರು, ಸಂಬಂಧ ಆಗ್ಬೇಕು ನಾವು, ದೂರದ ರಿಲೇಷನ್. ಸೊ ಹಂಗಾಗಿ ನನಗೆ ಯಾವ ತರನು ಸಂಬಂಧ ಆಗ್ಬೇಕಾಗಿಲ್ಲ. ಆದ್ರೆ ನಮ್ಮ ಅಕ್ಕನ ಅವ್ರ ಗಂಡನ ಕಡೆಯಿಂದ ದೂರದ ರಿಲೇಷನ್ ಅಂತೂ ಆಗಿರ್ಬೇಕು. ದೊಡ್ಡವ ಚಿಕ್ಕವ ಮಕ್ಕ ನಾವು, ಇವ್ರ ಅಕ್ಕನ್ ಕೊಟ್ಟದಲ್ಲ ಮನೆಯವರು ನಾವು. ಹೌದು. ಸೊ ನೆಕ್ಸ್ಟ್, ನಾನ್ ಯಾವ ಏರಿಯಾದಲ್ಲಿರೋದು ಅಂತ ಅದನ್ನು ಆಲ್ರೆಡಿ ನಾನು ಹೇಳಿದೀನಿ. ನಾನಿರೋದು ಹಿನ್ಕಲಲ್ಲಿ. ನಮ್ಮ ಅಜ್ಜಿ ಮನೆ ಎಲ್ಲ ಇರೋದು ನನ್ಗೊಂದ್ಪುರ ಅಂತ. ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ ಆ ಊರು, ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ. ಸೊ ಅಲ್ಲಿಂದ ನಮ್ಮಮ್ಮ ಇನ್ಕಲ್ಲಿಗೆ ಮದ್ವೆ ಆಗಿರೋದು. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಇನ್ಕಲ್ಲಲ್ಲೇ. ಬಟ್ ಒಂದು ಸ್ವಲ್ಪ ದಿನ ಮಾತ್ರ ನಾನು ನಮ್ಮ ಅಜ್ಜಿ ಮನೇಲಿದ್ದೆ. ಅಲ್ಲಿ 2 ವರ್ಷ ನಾನು ಓದಿದ್ದೆ. 9th ಮತ್ತೆ 10th ನಾನು ಅಲ್ಲೇ ಓದಿದ್ದು, ಸಿದ್ದರಾಮಯ್ಯನಹುಂಡಿ ಸ್ಕೂಲಲ್ಲಿ. ಸಿಕ್ಕಾಬಟ್ಟೆ ಎಂಜಾಯ್, ತುಂಬಾ ಮೆಮೊರೀಸ್ ಅಲ್ಲಿದೆ ನನ್ಗೆ. ನಾನು ಇವಾಗ್ಲೂ ನನಗೆಲ್ಲ ಹೋಗ್ತಾ ಇರ್ತೀನಿ. ಮತ್ತೆ ಅಲ್ಲಿಂದ ನಾವು ಇವಾಗ ಆಲ್ಮೋಸ್ಟ್ ನಾನು ಇನ್ಕಲಲ್ಲೇ ಜಾಸ್ತಿ ಇರೋದು. ಅವಾಗ್ಲಿಂದನು ಇವಾಗ್ಲೂ ಕೂಡ ನಾನು ಇನ್ಕಲಲ್ಲೇ ಜಾಸ್ತಿ ಇರೋದು. ಮದ್ವೆ ಆದ್ರೂ ನಾನು ಇನ್ಕಲಲ್ಲೇ ಜಾಸ್ತಿ ಇರ್ತೀನಿ. ಬಟ್ ಹಂಗಂತ ಗಂಡನ ಮನೆಗೆ ಹೋಗಲ್ಲ ಅಂತಲ್ಲ, ಅಲ್ಲೂ ಇರ್ತೀನಿ, ಇಲ್ಲೂ ಇರ್ತೀನಿ, 2 ಕಡೆನೂ ಇರ್ತೀನಿ. ಸೊ ನಾನು ಇವಾಗ ಜಸ್ಟ್ ಮದ್ವೆ ಆಗಿರೋದ್ರಿಂದ 3 ತಿಂಗಳಲ್ಲಿ ಈಗ 1 ಮಂತ್ ನಾನು ನಮ್ಮ ಮನೇಲೇ ಇದ್ದೀನಿ. ಇವಾಗ ನಾನು ನಮ್ಮ ಗಂಡನ ಮನೆಗೆ ಹೋಗ್ತಾ ಇದ್ದೀನಿ. ಇನ್ನ ಸ್ವಲ್ಪ ರೇರ್ ಬರೋದು ಈಗ ನಮ್ಮ ಅಮ್ಮನ ಮನೆಗೆ ಇವಾಗಿಂದ, ಇದು ಆಷಾಢ ಮುಗಿದ ಮೇಲೆ. ಸೊ ಎಸ್, ಅವರು ಅಲ್ಲೇ ಇರೋದು, ಮೈಸೂರಲ್ಲೇ. ನಾನ್ ಗಂಡನ ಮನೇಲಿ ಇರೋದು, ಮತ್ತೆ ನಾನಿರೋದು ಮೈಸೂರೇ. ಇವಮ್ಮ ಮಾತ್ರ ಅಡಕನಹಳ್ಳಿ ಉಂಡಿ. ರೀಲ್ಸ್ ಮಾಡ್ಬೇಕು ಅಂತಂದ್ರೆ ನಾನು ಅಜ್ಜಿ ಮನೆಗೆ ಹೋಗ್ತೀನಿ. ಇನ್ ಕೇಸ್ ನನಗ್ ಹೋಗಕ್ಕಾಗಿಲ್ಲ ಅಂತಂದ್ರೆ ಅವ್ರು ಬರ್ತಾರೆ. ಅವ್ರಿಗೆ ನಮ್ಮ ಮನೆಗ್ ಬರಕ್ಕಾಗಲ್ಲ ಅಂತಂದ್ರೆ ನಾನು ಅವ್ರ ಮನೆಗೆ ಹೋಗ್ತೀನಿ. ಸೊ ಇದು ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ. ಸೊ ಸ್ವಲ್ಪ ಏನಾದ್ರು ನಾವೆಲ್ಲರಿಗೂ ಏನು ಇಲ್ಲ, ನನ್ನ ಹಸ್ಬೆಂಡ್ ಎಲ್ಲ ಫ್ರೀ ಇರ್ತಾರೆ ಅಂತಂದ್ರೆ ನಾನೇ ಹೋಗ್ಬಿಟ್ಟು ಕರ್ಕೊಂಡ್ ಬರ್ತೀವಿ ಊರಿಗೆ. ಇಲ್ಲ ಅಂತಂದ್ರೆ ಅವರೇ ಈ ಏಜ್ ಅಲ್ಲೂ ಬಸ್ ಹತ್ಕೊಂಡಿರ್ತಾರೆ ಗೈಸ್. ಬಸ್ ಹತ್ಕೊಂಡು CBS ಬಂದು ನನಗೆ ಕಾಲ್ ಮಾಡ್ತಾರೆ. ಇವತ್ತು ಅಷ್ಟೇನೆ, ನನಗ್ ಸ್ವಲ್ಪ ಕೆಲ್ಸ ಇರೋದ್ರಿಂದ ನಾನು ಹೋಗಕ್ಕಾಗ್ಲಿಲ್ಲ. ಅದೇ ನಂದು ಆಫೀಸ್ ಕೆಲ್ಸ ಎಲ್ಲ ಇತ್ತು ಅಂತ ನಾನು ಹೋಗಕ್ಲಿಲ್ಲ. ಸೊ ಅರ್ಜೆಂಟ್ ಆಗಿ ಈ ವಿಡಿಯೋ ಮಾಡ್ಲೇಬೇಕು ಅಂತ ಅನ್ಕೊಂಡು ನಾನು ಇವ್ರನ್ನ ಕರ್ಸಿದೆ. ಸೊ ಆಲ್ಮೋಸ್ಟ್ ನಾನು ಎಲ್ಲಾ ಕ್ವಶನ್ಸ್ಗೂ ಆನ್ಸರ್ ಮಾಡಿದೀನಿ ಅಂತ ಅನ್ಕೋತೀನಿ. ಸೊ ಫೈನಲ್ ಆಗಿ ನಮ್ಮ ಅಜ್ಜಿ ಅವ್ರ ಆಕ್ಟಿಂಗ್ ನ ಸಿಕ್ಕಾಪಟ್ಟೆ ಜನ ಇಷ್ಟಪಟ್ಟಿದ್ದೀರಾ, ಸಪೋರ್ಟ್ ಮಾಡಿದೀರಾ. ಅವ್ರೆಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಸಪೋರ್ಟ್ ಮಾಡ್ತಾರಿ. ಮತ್ತೆ ನಿಮ್ಗೆ ಎಲ್ಲರೂ ಜನ ಹಿಂಗೆ ಹೇಳ್ತಾವ್ರೆ, ಹಿಂಗೆ ಮುಂದುವರ್ಸ್ಕೊಂಡ್ ಹೋಗಿ, ಕಾಮಿಡಿ ಮಾಡ್ತಾ ಇರಿ, ಎಲ್ಲರನ್ನು ನಗಿಸ್ತಾ ಇರಿ ಅಂತ ಹೇಳ್ತಾವ್ರೆ. ನೀವು ಹೇಳ್ಬೇಕು ಇವಾಗ, ಏನಂತೀರ ಅವ್ರಿಗೆಲ್ಲ? ಅವ್ರಿಗೆಲ್ಲ ನಮ್ಗ ಸಪೋರ್ಟ್ ಕೊಡಿ, ಜಯ ಕೊಡಿ, ಶಿಲ್ಪಿ ಕೊಡಿ. ನಿಮ್ಮಿಂದ ನಾನು ಕೆಟ್ಟಿನಿ ಬಡವಿ, ಮಾಡಪ್ಪ ನೋಡಪ್ಪ,
ಅಂತ ಅಂತೀನಿ. ದೇಶಕ್ಕೆಲ್ಲ ಹೊರ್ಟಾಗಿನಿ. ಹಾ ನೀವೆಲ್ಲ ನೀವಿದ್ರೆ ನಾನು ಅಂತ ಅಂತೀನಿ. ಹಾ. ಖುಷಿ ಮಾಡ್ತೀನಿ, ತಮಾಷೆ ಮಾಡ್ತೀನಿ. ಅಜ್ಜಿ ನಿಮ್ದು ಚಂದಾಗದ ಕಜ್ಜಿ, ಹಾ. ನಾವೆಲ್ಲ ಸಪೋರ್ಟ್ ಕೊಡ್ತೀವಿ. ಮಾರು ಅಜ್ಜಿ, ಮಾರು ಅಜ್ಜಿ, ಹ್ಮ್. ಮೊಮ್ಮಗ ನೀವು ಮಾಡಿ ಹ್ಮ್. ಅಂತ ಎಲ್ಲ ಈ ಯಾತವ್ ಕಂಡ್ರು ಹಂಗೆ ಅಂತಾರ ಕಣಪ್ಪ. ಹ್ಮ್. ಆಯ್ತು ಆಯ್ತು ಎಲ್ಲ ಸಪೋರ್ಟ್ ಕೊಡಿ ಅಂತೀನಿ. ಹ್ಮ್. ಅದೇನ ಅನ್ನಕ್ ಬಾರ್ದು. ಹ್ಮ್ ಎಂತೇನೆ ಅದೇನೆ ಫಾಲೋ ಮಾಡಿ. ಫಾಲೋ ಮಾಡಿ, ಹ್ಮ್ ಫಾಲೋ ಮಾಡಿ ಅಂತೀನಿ. ಓಸಿನಂಗ್ ನಡಲ್ಲ. ನಾದ್ರ ಸಂಬಳದಲ್ಲಿ ನನ್ ನೋಡ್ಕತ್ತ ಹ್ಮ್ ಕಷ್ಟದವ್ರ ಅಕ್ಕನ್ ಫೋನ್ಗ ಹ್ಮ್ ರಜ್ಜಿ ಕೊಟ್ಬಿಡಕ್ಕ ಅಂತ. ಅದ್ರಲ್ಲಿ ಹಂಗೆ ಜೀವನ ಮಾಡ್ಕೊಂಡು ಹೋಗ್ತೀನಿ. ಆಮೇಲೆ ಆಪರೇಷನ್ ಆಗದ ಈಗ ಹ್ಮ್ 7-8 ತಿಂಗಾಯ್ತು. ಹ್ಮ್ ಅಯ್ಯೋ ಏನ್ ಮಾಡಿಯಪ್ಪ, ತೊಂದ್ರೆ ಆದ್ಮೇಲೆ ಏಜ್ ಆದ್ಮೇಲೆ ತೊಂದ್ರೆ. ಹ್ಮ್ ಅದ್ಕ ನೋವು ನುಡಿಲಿ ಸಾಯ್ತೀನಿ. ಚೆನ್ನಾಗಿರಮ್ಮ, ನೀ ಚೆನ್ನಾಗಿದ್ರೆ ನಾನು ಅಂತ ನನ್ ಪೂಜಾ. ಅದ್ಕ ಎಲ್ಲ ಇದ್ ಮಾಡಿ ಹ್ಮ್ ಫೋಟೋ ಹೊಡ್ಕತಾರ. ಹೊಡ್ಕಳಿ ಅಂತೀನಿ. ನನ್ನೇನು ಬೈಬೇಡಕ್ಕಮ್ಮ, ಹೊಡ್ಕಳಿ ಅಂತದ. ಸೊ ಇವ್ರಿಗೂ ತುಂಬಾನೇ ಆಸೆ ಇದೆ ಗೈಸ್. ಏನಂತ ಅದೇ ವಿಡಿಯೋ ಸಾಯಾಗಂಟು ಮಾಡ್ಬಿಡಿ ನನ್ ಮೊಮ್ಮಗ. ಮಾಡ್ತೀನಿ ನನ್ನ ಅರ್ಮನ್ ಇರಾಗಂಟುವ. ನಮ್ ಕುಟುಂಬ ದೊಡ್ಡದು. ಗಂಡನ್ ಮನೇಲಿ, ಅಪ್ಪನ ಮನೇಲಿ, ಬಂಧು ಬಳಗ ಸುತ್ತ ಯಾರು ಕೇಳಿಲ್ಲ. ನನ್ ಮೊಮ್ಮಗುಂಟು, ನಾನುಂಟು, ನೀನುಂಟು, ನಾನುಂಟು ಅಂದ್ಬಿಟ್ಟಿ. ಎತ್ ಮಕ್ಕಳು ಕೇಳಿನಿ, ಮಗಳು ಕೇಳಲಿಲ್ಲ, ಮೊಮ್ಮಕ್ಕಳು ಕೇಳಲಿಲ್ಲ. ಹಾಕ್ಬಿಟ್ಟ ಆತಾಗ. ನಾನ್ ಹೇಳಲೇ ಇಲ್ಲ ಯಾರಿಗೋ. ಕೇಳ್ಕೊಳ್ಳಿ ಅವಳನ್ನೇ. ಮತ್ತೆ ಗೈಸ್ ಇವ್ರಿಗೆ ಅಂದ್ರೆ ಫಸ್ಟ್ ಹಂಗ ಇವ್ರ ಅಕ್ಕಂದ, ನಿಮ್ ಮಗಳು ಕೇಳಮ್ಮ, ನಿಮ್ ಮೊಮ್ಮಕ್ಕಳು ಕೇಳಮ್ಮ ಅಂತ ಇವ್ರ ಅಕ್ಕ. ನಮ್ಮ ಅಣ್ಣ ಮಗನ್ಗ ಆಗಿರವ. ಏನ ಕೇಳೋದು ಅವ್ರ? ನಾನು ಅವ್ರ ಎತ್ತಿ ಸಾಕಿನಿ. ಅವ್ರ ನಾನ್ ಕೇಳಲ್ಲ. ನಾ ಏನು ಕೇಳಲ್ಲ. ನನ್ ಮೊಮ್ಮಗುಂಟು, ನಾನುಂಟು. ಆಮೇಲೆ ದೇಶಕ್ಕೆಲ್ಲ ಹೋಯ್ತು ನೋಡ್ಕೊಬಿಡು ಅಂದಿ. ಹಂಗಪ್ಪ ಅದವ್ರು ಯಾಗೋಯ್ತು ಕಣಪ್ಪ. ನಾ ಯಾರನ್ನೂ ಕೇಳಲಿಲ್ಲ. ನಾನು ನಮ್ ತಾಂಡಪುರದವ್ರನ್ನು ಹೋಗ್ ಕೇಳಲಿಲ್ಲ. ಎಲ್ಲ ನೋಡ್ಕೊಳ್ಳಿ, ಅಲ್ಲೇ ಸೊತ್ತೋದ್ರು ಅಲ್ಲಿ ಅವ್ನೆಲ್ಲ ಅಂದ್ಬಿಟ್ಟು. ಈಗ ಹೆಂಗಂತಾರೆ ಎಲ್ಲವ್ರೆಲ್ಲ. ಈಗೆಲ್ಲ ಅಯ್ಯೋ ಭಾರಿ ಭಾರಿ ಅಮ್ಮ ಸಾಲ ಕೊಡು, ನಮ್ಗ ದುಡ್ಡು ಕೊಡು, ಏನ್ ಬಿಗ್ನೆಸ್ ಇದೆ ಭಾರಿ ಇದು ನೀನು, ಅದಕ್ಕ ನಾವು ನೀನು ಕೊಡೋ, ನೀನೇ ನಮಗ್ ಕೊಡ್ಬೇಕು ಅಂತಾರ. ಸೊ ಗೈಸ್ ನೋಡುದಲ್ಲ, ಇದು ನಮ್ಮ ಕ್ವಶನ್ ಅಂಡ್ ಆನ್ಸರ್ಸ್ ಆಗಿತ್ತು. ಸೊ ನಾನ್ ಅನ್ಕೊಂಡಿದೀನಿ, ನನಗ್ ಬಂದಿರೋದು ಆಲ್ಮೋಸ್ಟ್ 99% ಅಜ್ಜಿ ಏನಾಗ್ಬೇಕು ಅಂತ. ಅದನ್ನ ನಾನು ಕ್ಲಿಯರ್ ಆಗಿ ನಿಮ್ಗೆಲ್ಲರಿಗೂ ಆನ್ಸರ್ ಕೊಟ್ಟಿದ್ದೀನಿ. ಇನ್ನು ನಾನು ಯಾವ್ದಾದ್ರು ಕ್ವಶನ್ಸ್ ಯಾವ್ದಾದ್ರು ಮಿಸ್ ಮಾಡಿದ್ರೆ ನೀವು ಕಮೆಂಟ್ ಅಲ್ಲಿ ತಿಳಿಸಿ, ನಾನು ಅವ್ರಿಗೆ ರಿಪ್ಲೈ ಮಾಡ್ತೀನಿ. ಆಮೇಲೆ ತುಂಬಾ ಜನಕ್ಕೆ ನಾನು ರಿಪ್ಲೈ ಮಾಡಕ್ ಆಗಿರ್ಲಿಲ್ಲ, ಅಂದ್ರೆ ತುಂಬಾ ಕಮೆಂಟ್ಸ್ ಬರ್ತಾ ಇತ್ತು. ಸೊ ಎಸ್, ಅದು ನನ್ನ ಮೈ ಬ್ಯಾಡ್, ನನ್ ಮಾಡಕ್ ಆಗಿರ್ಲಿಲ್ಲ. ಸೊ ನೆಕ್ಸ್ಟ್ ನಾನು ನೀವ್ ಯಾವ್ದೇ ಕ್ವಶನ್ಸ್ ನ ಕೇಳಿದ್ರು ನಾನು ಕಮೆಂಟ್ ಅಲ್ಲೇ ತಿಳಿಸ್ತೀನಿ. ಇನ್ ಕೇಸ್ ಕಮೆಂಟ್ ಅಲ್ಲಿ ತಿಳ್ಸಕ್ ಆಗಿಲ್ಲ ಅಂತಂದ್ರೆ ಇನ್ನೊಂದು ಯೂಟ್ಯೂಬ್ ವಿಡಿಯೋನೇ ಮಾಡ್ತೀವಿ. ಸೊ ವಿಡಿಯೋ ಮಾಡಿ ನಿಮ್ಗೆ ಎಲ್ಲಾ ಕ್ವಶನ್ಸ್ಗೂ ನೀವ್ ಏನೇನ್ ಕೇಳಿದ್ರೆ ಎಲ್ಲಾ ಕ್ವಶನ್ಸ್ಗೂ ಕೂಡ ನಾನು ಆನ್ಸರ್ ಮಾಡ್ತೀನಿ. ಸೊ ಎಸ್, ನಾನು ಇನ್ ಕೇಸ್ ನಾನ್ ರಿಪ್ಲೈ ಮಾಡಿಲ್ಲ ಅಂತ ಯಾರಾದ್ರೂ ಬೇಜಾರಾಗಿದ್ರೆ ಐ ಆಮ್ ವೆರಿ ಸಾರಿ. ನನ್ ಅಪ್ಕಮಿಂಗ್ ನೀವ್ ಯಾವ್ದೇ ಕ್ವಶನ್ಸ್ ಕೇಳಿದ್ರು ವಿಡಿಯೋಸ್ ಎಲ್ಲಾದ್ರೂ ನಾನು ನಿಮ್ಗೆ ಆನ್ಸರ್ ನ ಕೊಡ್ತೀನಿ. ಅಂಡ್ ಇಲ್ಲ ಕಮೆಂಟ್ ಎಲ್ಲ ಕೂಡ ನಿಮ್ಗೆ ಆನ್ಸರ್ ಕೂಡ ಟ್ರೈ ಮಾಡ್ತೀನಿ ಗೈಸ್. ಸೊ ಇದು ನಮ್ಮ ಇವತ್ತಿನ ವಿಡಿಯೋಸ್ ಆಗಿತ್ತು. ಸೊ ಫೈನಲ್ ಆಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಜನಗಳಿಗೆಲ್ಲರಿಗೂ? ಮುಗಿಸ್ತಾ ಇದೀನಿ ಈಗ ಈ ವಿಡಿಯೋನ. ಏನ್ ಹೇಳ್ತೀರಾ ಜನಗಳಿಗೆಲ್ಲ? ಸೊ ಗೈಸ್ ಇಷ್ಟೇ ಇವತ್ತಿನ ವಿಡಿಯೋಸ್. ನಿಮ್ಮ ಕ್ವಶನ್ಸ್ ಗೆಲ್ಲ ಆನ್ಸರ್ ಹೇಳೋದು ಆಗಿತ್ತು. ನೆಕ್ಸ್ಟ್ ನಮ್ಮಿಂದ ನಿಮ್ಗೆ ಯಾವ್ಯಾವ ತರ ವಿಡಿಯೋಸ್ ಎಕ್ಸ್ಪೆಕ್ಟೇಷನ್ ಇದೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಬಹುದು. ಸೊ ನೆಕ್ಸ್ಟ್ ನಾವ್ ಅದೇ ತರ ವಿಡಿಯೋಸ್ ನ ಮಾಡಕ್ ಟ್ರೈ ಮಾಡ್ತಾ ಇರ್ತೀವಿ. ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲೂ ಅಷ್ಟೇನೆ ನಿಮ್ಗೆ ಯಾವ್ದಾದ್ರು ಟಾಪಿಕ್ಸ್ ಇದೇ ತರ ನೀವಿಬ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ತುಂಬಾ ಜನ ಹೇಳ್ತಾ ಇದೀರಾ. ಅದನ್ನು ನಾನ್ ಮಾಡ್ತಾ ಇದ್ದೀನಿ. ಸೊ ಅದಲ್ದೇನು ಕೂಡ ನಿಮ್ಗೆ ಯಾವ್ದಾದ್ರು ಈ ತರ ಟಾಪಿಕ್ ಅಲ್ಲಿ ಮಾಡ್ಬೇಕು, ಆತರ ಏನಾದ್ರು ಅಜ್ಜಿನ ಆತರ ನೋಡ್ಬೇಕು, ಈ ತರ ನೋಡ್ಬೇಕು ಅನ್ನೋದೇನಾದ್ರು ಆಸೆ ಇದ್ರೆ ನೀವು ಕೂಡ ಕಮೆಂಟ್ ಅಲ್ಲಿ ತಿಳಿಸ್ಬೋದು. ಮತ್ತೆ ಇನ್ನೊಂದ್ ಕ್ವಶನ್ ಮರ್ತ್ಕೊಬಿಟ್ಟಿದ್ದೆ. ಈ ಅಜ್ಜಿನ ತುಂಬಾ ಜನ ಕೇಳ್ತಾ ಇದ್ದೀರಾ, ಏನಂತ ಯಾವ ಫಿಲಮ್ ಅಲ್ಲೂ ಮಾಡಿದಾರೆ, ಆ ಫಿಲಮ್ ಅಲ್ಲಿ ಮಾಡಿದಾರೆ, ಆತರ ಎಲ್ಲ ಕೇಳ್ತಿದ್ದೀರಾ. ಬಟ್ ಇನ್ನು ಅಜ್ಜಿ ಯಾವ ಫಿಲಮ್ಗೂ ಕೂಡ ಇನ್ನು ಎಂಟ್ರಿ ಕೊಟ್ಟಿಲ್ಲ ಅವರು. ಇನ್ನು ಇಲ್ಲಿವರೆಗೂ ಯಾವ ಫಿಲಮ್ಸ್ ಅವ್ರು ಮಾಡಿಲ್ಲ. ಫಸ್ಟ್ ಇನ್ಸ್ಟಾಗ್ರಾಮ್ ಅವ್ರ ಫೋಟೋನೇ ತರ್ಸ್ಕೊಂಡಿರ್ಲಿಲ್ಲ ಅನ್ಸುತ್ತೆ, ಫೋಟೋರ್ಗೂ ಹೋಗಿರ್ಲಿಲ್ಲ. ಇದೆಲ್ಲ ಕಾಡ್ರ ಗಿಡ್ರಿಗೆ ಅವ ಫೋಟೋಗಳು ಅದಕ್ಕ ಹೋಗಿದ್ದಾನ. ಅದೇ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಅದೆಲ್ಲ ತಗೊಂಡಿರ್ತಾರೆ ಬಿಡಿ. ಅದ್ ಬಿಟ್ಟು ಮೊಬೈಲ್ ಅಲ್ಲಿ ಅಥವಾ ಒಂದ್ ವಿಡಿಯೋಸ್ ಈ ಮದ್ವೆ ಹೋದ್ರೂ ಫೋಟೋಸ್ಗೆಲ್ಲ ನಿಂತ್ಕೊಳ್ಳಲ್ಲ ಇವ್ರು. ನಮ್ ಸಂಬಂಧವ್ರು ಯಾವ್ದು ನಿಂತ್ಕತಾವ. ಅಷ್ಟು ಬಿಟ್ರೆ ಒಂದ್ ವಿಡಿಯೋಸ್ ಫೋಟೋಸ್ ಯಾವ್ದನ್ನ ತಗ್ಸ್ಕೊಂಡಿರ್ಲಿಲ್ಲ. ಸೊ ಫಸ್ಟ್ ವಿಡಿಯೋಸ್ ಅವ್ರು ಇನ್ಸ್ಟಾಗ್ರಾಮ್ ನಲ್ಲಿ ಮಾಡಿರೋಂಥದ್ದು ಈ ವಿಡಿಯೋಸ್ ಎಲ್ಲ. ಸೊ ಇಷ್ಟನ್ನ ಹೇಳಕ್ ಇಷ್ಟಪಡ್ತೀನಿ. ಸೊ ಎಸ್, ನಿಮ್ಮ ಆನ್ಸರ್ಸ್ ಗೆ ಆಲ್ಮೋಸ್ಟ್ ಎಲ್ಲಾನು ನಾವು ಆನ್ಸರ್ ಮಾಡಿದೀವಿ.
ಸೊ ನಾನು ಹೇಳ್ದಂಗೆ ಅದ್ರ ಮಿಸ್ ಆಗಿದ್ರೆ ಕಾಮೆಂಟ್ ಮಾಡಿ, ನಾನು ನಿಮ್ಗೆ ಅದಕ್ಕೆ ರಿಪ್ಲೈ ಮಾಡ್ತೀನಿ. ಸೊ ನೆಕ್ಸ್ಟ್ ಇನ್ನು ನಮ್ಮ ವಿಡಿಯೋಸ್ ನ ನೋಡಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ. ಸೊ ನಿಮ್ನ ನಾವು ಆದಷ್ಟು ಎಂಟರ್ಟೈನ್ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಹಿಂಗೆ ನಮ್ಮ ವಿಡಿಯೋಸ್ ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಸಿಗ್ತೀನಿ ಗೈಸ್. ಬಾಯ್ ಬಾಯ್. ಬಾಯ್ 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 ಬಾಯ್.